ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಮೃದುವಾದ ಒಂದು ಕೇಸರಿ ಬಾತು, ಅದನ್ನು ನಾನು ಬೆಲ್ಲದಿಂದ ಮಾಡ್ತಾಯಿದ್ದೀನಿ. ಅದು ಒಂದು ವಿಶೇಷ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 3 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಒಂದು ಯಾವುದಾದ್ರೂ ಕಪ್ಪನ್ನು ಸೆಟ್ ಮಾಡಿಕೊಂಡು ಅದರಲ್ಲಿ ಸುಮಾರು ಅರ್ಧ ಕಪ್ನಷ್ಟು ತುಪ್ಪನ ತೊಗೋಬೇಕು. ಈಗ ಈ ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ತೆಗೆದು ಇಟ್ಕೋತಾ ಇದ್ದೀನಿ. ನಿಮಗೆ ಬೇರೆ ಇನ್ಯಾವುದಾದ್ರೂ ಡ್ರೈ ಫ್ರೂಟ್ಸು ಇಷ್ಟ ಇದ್ದಲ್ಲಿ ಅದನ್ನು ಕೂಡ ಹಾಕ್ಕೋಬೋದು. ಈಗ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಎರಡೂ ಚೆನ್ನಾಗಿ ಒಳ್ಳೆ ಕಲರ್ ಬರಬೇಕು. ಆಗಿದೆ ಅಂತ ಆದರೆ ಒಂದು ಬಟ್ಲಿಗೆ ತೆಕ್ಕೊಂಬಿಡೋಣ. ಈಗ ಅರ್ಧ ಕಪ್ಪಲ್ಲಿ ನಾನು ಬಳಸ್ತಾ ಇರೋದ್ರಿಂದ ಆಗಾಗ್ಗೆ ಒಂದೊಂದು ಸ್ಪೂನು ತುಪ್ಪನ ಹಾಕ್ಕೋತಾ ಬರ್ತಾಯಿದ್ದೀನಿ. ಈಗ 1 ಕಪ್ನಷ್ಟು ಉಪ್ಪಿಟ್ಟಿನ ರವೆನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಈ ತುಪ್ಪ ಇತ್ತಲ್ಲ ಅದರಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಳ್ಳೋದು ತುಂಬ ಮುಖ್ಯ. ಸುಮಾರು ಒಂದು 7ರಿಂದ 8 ನಿಮಿಷ ಆಗ್ಬೋದು. ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಒಳ್ಳೆ ಪರಿಮಳ ಬರಬೇಕು. ಈಗ ಮಧ್ಯದಲ್ಲಿ ನಾನು 1 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ಮಾತ್ರ ಹಾಕ್ಕೋಬೇಕು. ಮತ್ತೆ ತುಪ್ಪನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈಗ ಕಡಲೆ ಹಿಟ್ಟು ಮತ್ತು ರವೆ ಒಳ್ಳೆ ಪರಿಮಳ ಬರೋ ತನಕ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಈಗ ಪ್ರತಿಯೊಂದು ರವೆಯ ಕಣನೂ ಚೆನ್ನಾಗಿ ಉಬ್ಬಬೇಕು. ಈಗ ಮತ್ತೆ ನಾನು 1 ಸ್ಪೂನ್ನಷ್ಟು ಅಥವಾ 2 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ತೇವಾಂಶ ಇರೋ ಥರ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಹುರಿದಿದ್ದಾಗಿದೆ. ಜೊತೆಗೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಈ ಹಂತದವರೆಗೆ ನಾವು ಹುರ್ಕೊಳ್ಳೋದು ತುಂಬ ಮುಖ್ಯ. ಆನಂತರ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಹುರಿದಿದ್ದಾಗಿದೆ. ಇದಕ್ಕೆ ನಾವು ಬೆಲ್ಲನ ಸೇರಿಸ್ಕೋಬೇಕು. ಹಾಗಾಗಿ ಒಂದು ಪಾತ್ರೆಗೆ 1 ಕಪ್ಪು ನಾನು ರವೆ ತೊಗೊಂಡಿದ್ದರೆ 3 ಕಪ್ನಷ್ಟು ನೀರನ್ನು ಹಾಕ್ಕೋಬೇಕು. ಆಗ ತುಂಬ ಮೃದುವಾಗಿ ಬರುತ್ತೆ. 2ರಷ್ಟು ಹಾಕ್ಕೊಂಡ್ರೆ ಆನಂತರದಲ್ಲಿ ಅದು ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. 1/4 ಕಪ್ನಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಇಷ್ಟು ಸಿಹಿ ಸಾಕಾಗತ್ತೆ. ನಿಮಗೆ ಬೇಡ ಅಂತಂದರೆ 1/4 ಕಪ್ನಷ್ಟು ಕಡಿಮೆ ಮಾಡ್ಬೋದು, ಇಲ್ಲ 2 ಸ್ಪೂನ್ನಷ್ಟು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೋದು. ಈ ಬೆಲ್ಲ ನೀರಲ್ಲಿ ಚೆನ್ನಾಗಿ ಕರಗಬೇಕು. ಹಾಗಾಗಿ ಈ ಥರ ಕೈ ಆಡಿಸ್ಕೊಂಡು ಕರಗೋ ತನಕ ಇದನ್ನು ಕುದಿಸ್ಕೋತಾ ಇದ್ದೀನಿ. ಈಗ 1 ಅಥವಾ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಕರಗಿದೆ, ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ಈ ರವೆಗೆ ಶೋಧಿಸ್ಕೋತಾ ಇದ್ದೀನಿ. ಇದು ಬಿಸಿ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು. ಈಗ ಸಣ್ಣೂರಿನಲ್ಲಿ ರವೆ ಮತ್ತು ಬೆಲ್ಲದ ನೀರು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿಯಾಗಿ ಕೈ ಆಡಿಸ್ಕೋಬೇಕು. ನಿಧಾನಕ್ಕೆ ಅದು ಬೇಯುತ್ತೆ. ಹಾಗಾಗಿ ಸಣ್ಣ ಊರಿನಲ್ಲಿ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಈ ರೀತಿಯಾಗಿ 1 ನಿಮಿಷ ನೀವು ಕೈ ಆಡಿಸ್ಕೋತಾ ಇದ್ದರೆ ಕ್ರಮೇಣ ಅದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಗಟ್ಟಿ ಆಗ್ತಾ ಇದೆ. ಈ ಹಂತದಲ್ಲಿ ನಾವು ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ನಿಧಾನಕ್ಕೆ ಬೇಯ್ತಾ ಇದೆ. ಮತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈಗ ಇದನ್ನು ನಾವು ಮುಚ್ಚಿ ಸಣ್ಣ ಊರಿನಲ್ಲಿ 1 ನಿಮಿಷ ಕುದಿಯೋಕ್ಕೆ ಬಿಡೋಣ. ನೋಡಿ, ಈಗ ಸಂಪೂರ್ಣವಾಗಿ ಗಟ್ಟಿಯಾಗಿದೆ. ನೀರೆಲ್ಲ ರವೆ ಹೀರ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ ಅಂತಾದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಮುಚ್ಚಿ ಬಿಡೋಣ. ಈಗ ಮಧ್ಯದಲ್ಲಿ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಿಚ್ ಆಫ್ ಮಾಡಿದ್ಮೇಲೆ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿರೋ ಅಂಥದ್ದು. ಈಗ ಸಂಪೂರ್ಣವಾಗಿ ಮಿಕ್ಸ್ ಮಾಡಿಕೊಂಡು ಆ ಹಬೆನಲ್ಲಿ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಮುಂಚೆ ನಾವು ಕರೆದು ತೆಗೆದಿಟ್ಕೊಂಡಿರೋ ಡ್ರೈ ಫ್ರೂಟ್ಸು, ಉಳಿದಿರೋ ತುಪ್ಪನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಬಿಟ್ಬಿಡೋಣ. ಆಗ ಮತ್ತೆ ಸಾಕಷ್ಟು ಅರಳುತ್ತೆ, ತುಂಬ ಚೆನ್ನಾಗಿ ಹದ ಬರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಂಪೂರ್ಣವಾಗಿ ಮಿಕ್ಸ್ ಆಗಿದೆ ಅಂತ ಆದರೆ ಇದನ್ನು ಮುಚ್ಚಿ 5 ನಿಮಿಷ ಬಿಟ್ಟಿದ ನಂತರ ಈ ಹಂತದಲ್ಲಿ ತುಂಬ ಮೃದುವಾಗಿರೋವಂಥ ಒಂದು ಬೆಲ್ಲದ ಕೇಸರಿ ಬಾತು ರೆಡಿಯಾಗುತ್ತೆ. ಇದಕ್ಕೆ ನೀವು ಕೇಸರಿ ದಳ ಅಥವಾ ಕಲರ್ ಇರುತ್ತಲ್ಲ ಕೇಸರಿದು, ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ. ಯಾಕೆ ಅಂತಂದರೆ ಅದರಿಂದ ಯಾವುದೇ ಒಂದು ಕಲರು
ಬದಲಾವಣೆ ಆಗಲ್ಲ, ಯಾಕೆಂದರೆ ಬೆಲ್ಲದ ಒಂದು ಕಲರು ಜಾಸ್ತಿಯಾಗಿ ಇರೋದರಿಂದ ಕೇಸರಿ ದಳನ ನಾನು ಹಾಕಿಲ್ಲ. ನೀವು ಬೇಕಾದರೆ ಕೇಸರಿ ದಳ ಅಥವಾ ಕಲರ್ ಬೇಕಾದರೆ ಕಲರ್ನ ಹಾಕ್ಕೋಬೋದು. ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೆಲ್ಲದಿಂದ ಮಾಡಿರೋವಂಥದ್ದು ತುಂಬ ಆರೋಗ್ಯಕರ ಕೂಡ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.